ನೀರು ಬಿಡ್ತದೆ ಅಂತ ಅವ್ರಿಗೆ ಗೊತ್ತಿರ್ತದೆ ಯಾವ ಏರಿಯಾದಲ್ಲಿ ನೀರು ಬಿಡ್ತದೆ ಆ ಏರಿಯಾದಲ್ಲಿ ಆ ಊರಲ್ಲಿ ಅಂತ ನೀವು ಅಲ್ಲಿ ಹೋಗಿ ಪಾಯಿಂಟ್ ಮಾಡಬೇಕು. ನೀವೇನ್ ಮಾಡ್ತೀರಾ, ಅರ್ಜೆಂಟ್ ಇವ್ರು ಹೇಳ್ತಾರೆ, ಫೋನ್ ಮಾಡ್ತಾರೆ, ಗಾಡಿ ಕಳಿಸ್ತಾರೆ, ಎಲ್ಲ ಒಂದ್ ಕಡೆ ಹಾಕೊಂಡು ಹೊಡೆಸ್ಬಿಟ್ಟು ಫೇಲ್ ಆಯ್ತು ಅಂತ ಕಳಿಸ್ತಾರೆ. ಅದಾಗಬಾರ್ದು. ನೀವು ಮೊದಲೇ ನೀವು ಬೋರ್ ಫೇಲ್ ಆದ ತಕ್ಷಣ ಪ್ಲಾನ್ ಮಾಡ್ಕೋಬೇಕು. ಪ್ರೈವೇಟ್ ನೋಡ್ರು ಕರ್ಸ್ಕೊಳ್ಳಿ, ಜಿಯಾಲಜಿಸ್ಟ್ ಕರ್ಸ್ಕೊಳ್ಳಿ, ರೈತರು ಕೂಡಿಸ್ಕೋಬೇಕು. ನೀವು ರೈತರು ಗೊತ್ತಿರ್ತದೆ ಈ ಮೂಲಲ್ಲಿ ನೀರು ಬಿಡ್ತದೆ, ಈ ಮೂಲಲ್ಲಿ ನೀರು ಬಿಡ್ತದೆ ಹಳ್ಳಿಲಿ ಅಂತ. ನೀವು ಅಲ್ಲೂ ಆ ಭಾಗದಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನೀರು ಬಿಡ್ತದೆ. ನೀವು ಎಮರ್ಜೆನ್ಸಿ ಮಾಡ್ತಾರೆ, ದುಡ್ಡು ವೇಸ್ಟ್, ಬೋರು ವೇಸ್ಟ್, ಎಲ್ಲ ಅಷ್ಟು ಹಂಗೆ ಹೇಳ್ದಂಗೆ ಮಾಡೋ ಸಕ್ಸಸ್ ಆಯ್ತದೆ. ಕೂತ್ಕೊಂಡು ಮಾತಾಡ್ಬೇಕು, ಏಕಾಏಕಿ ಹಾಕಂಗಿಲ್ಲ. ಹೌದಾ, ನಾನು ಹೇಳಿದ್ರಲ್ಲ ಕೂತ್ಕೊಂಡು ನೀರಿಂದ ಡೈರಿಗೆ ಬರ್ಬಿಟ್ಟವ್ರೆ ಸ್ಕೂಲ್ಗೂ ನೀರಿಲ್ಲ ಊರಲ್ಲಿ ಕಂಪ್ಲೇಂಟ್ ಈಗ ಮೇವಿಗೆ ಏನು ಆಲ್ಟರ್ ರೇಟ್ ಮಾಡ್ಕೊಂಡಿದ್ದೀವಿ ಎಲ್ಲ ಅವ್ರು ಬಂದಿಲ್ವಾ? ವೆಟರ್ನರಿ ಕುಮಾರ್ ಸರ್ ಬಂದಿಲ್ವಾ? ವೆಟರ್ನರಿ ಮೇವೊಂದು ಏನ್ ಮಾಡ್ಕೊಂಡಿದ್ದೀರಿ? ಇಲ್ಲ ಅಂತ ಮುಸ್ಕನಹಳ್ಳಿಲಿ ನೀರು ಇಲ್ಲ, ಮೇವು ಇಲ್ಲ ಅಂತ ಅವ್ರು ನೋಡಪ್ಪ. ಚೋಡಹಳ್ಳಿ ಪಂಚಾಯತಿ ಸೋಮೇಶ್ವರ ಪೇಪರ್ ಮೇಲೆ ಎಲ್ಲ ಪೇಪರ್ ಇಟ್ಕೊಂಡು ಸುಮ್ಮನೆ ತೋರ್ಸೋದು. ಉತ್ತರ ಕೇಳಲ್ಲ. ನೀವು ಸರ್ವೆ ಮಾಡಿ ರಿಪೋರ್ಟ್ ತಗೊಂಡು ಸುಮ್ಮನೆ ಜನ ಕಾಟಾಚಾರದ್ದು ಬರ ಹಾಕಬಾರ್ದು. ಸಿಎಂ ಕಾನ್ಸ್ಟಿಟ್ಯೂನ್ಸಿ ಇದು ಗೊತ್ತಾಯ್ತಲ್ಲ, ಜವಾಬ್ದಾರಿಯಾಗಿ ಕೆಲಸ ಮಾಡಬೇಕಿದೆ. ಇಡೀ ರಾಜ್ಯ ನೋಡ್ತದೆ, ನಮ್ಮ ಇಡೀ ದೇಶ ನೋಡ್ತದೆ. ನಮ್ಮ ಸಿಎಂ ಕಾನ್ಸ್ಟಿಟ್ಯೂನ್ಸಿ ಹೆಚ್ಚು ಕಡಿಮೆ ಆದರೆ ನಮಗೆ ಗೌರವ ಕಡಿಮೆ ಆಯ್ತದೆ. ಅರ್ಥ ಆಯ್ತಲ್ಲ? ನೀವೇನು ಪ್ರಿಪೇರ್ ಆಗಿರೋ ಕಾಣಲ್ಲ. ಎಲ್ಲಿ ರೆಡಿ ಆಗಿದ್ದೀರಿ? ಏನು ಮಾಡಿದ್ರೆ ಮೇವಿಲ್ಲ ಅಂತಾರೆ, ಏನು ಮಾಡಿದ್ರೆ? ಸುತ್ತಾಡು ಹಳ್ಳಿ ಮಾತಾಡ್ಸೋ ಏನ್ರಿ ಹೇಳಿ. ಮೇವಿನ ಬರ ಜಾಸ್ತಿ ಆದಾಗ ಮೇವು ರೆಡಿ ಮಾಡ್ಕೋಬೇಕು. ನಮ್ಮ ಹತ್ರ ವರದಿ ಕೊಟ್ಟಿದ್ರೆ ಮೇವು ಶಾರ್ಟೇಜ್ ಇಲ್ಲ, ಎಲ್ಲ ಕರೆಕ್ಟ್ ಆಗೈತೆ ಅಂತ ನೀವು ಬರ್ದು ಕೊಟ್ಟಿದ್ದೀರಾ. ನಾವು ಅದನ್ನ ಓದ್ತೀವಿ ಪ್ರಶ್ನೆ ಮುಂದೆ. ನಾಳೆ ಅವ್ರ ಅದು ಹಾಕೊಂಡು ಉಲ್ಟಾ ಬಿಡ್ತಾರೆ. ಆಯ್ತು, ಈ ಮಿನಿಕಿಟ್ಸ್ ಏನೋ ಮಿನಿಕಿಟ್ಸ್ ಕೊಡೋರು ಯಾರು? ಅವ್ರದ್ದೇನೆಲ್ಲ ಜವಾಬ್ದಾರಿ. ನಾಳೆ ಮೀಟಿಂಗ್ ಅಲ್ಲಿ ನೀವು ಗೊತ್ತಿರಲ್ಲ, ಸಬ್ಮಿಟ್ ಮಾಡಿ ಅಂತಲ್ಲ ನಿಮ್ಮಲ್ಲಿ ಏನೇನು ಪ್ರಾಬ್ಲಮ್ ಐತೆ. ಅಲ್ಲ ಸರ್, ನೀರಾವರಿಯವರು ಕೊಟ್ಬಿಟ್ಟು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸರ್. ಆ ಥರ ಪ್ಲಾನ್ ಮಾಡ್ತೀವಿ. ನಾಳೆ ಕಂಪ್ಲೀಟ್ ವರದಿ ಕೊಡ್ಬೇಕು ನೀವು. ಕೊಡಬೇಕು.